ನಮಗೆ ಅನುದಾನ ಕಡಿತ ಈ ಬಗೆಗಿನ ಹೋರಾಟಗಳು ಮುಗಿತಾ ಇದ್ದ ಹಾಗೇನೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಕಾವು ಗರಿಗೆದರ್ತಾ ಇದೆ. ಕಳೆದ ಬಾರಿಯ 2019ರ ಚುನಾವಣಾ ಸಂದರ್ಭದಲ್ಲಿ 28 ಕ್ಷೇತ್ರ ಇದ್ರೂ ಕೂಡ ಒಂದೇ ಕ್ಷೇತ್ರಕ್ಕೆ ಕ್ಯಾಮರಾ ಫೋಕಸ್ ಆಗಿತ್ತು, ಅದು ಮಂಡ್ಯ. ಬಿಕಾಸ್ ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಸ್ವಾಭಿಮಾನದ ಕಾರಣಕ್ಕಾಗಿ ಅಖಾಡಕ್ಕಿಳಿದಿದ್ರು. ಅದರ ವಿರುದ್ಧ ಕಾಂಗ್ರೆಸ್ ಮತ್ತು JDSನ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ರು ಕೂಡ 1,25,876 ಮತಗಳ ಅಂತರದಿಂದ ಸ್ವಾಭಿಮಾನಿ ಮಹಿಳೆಯಾಗಿ, ಮಂಡ್ಯದ ಸೊಸೆಯಾಗಿ, ಅಂಬರೀಷ್ ಅವರ ಪತ್ನಿಯಾಗಿ ಸುಮಲತಾ ಗೆದ್ದು ಬರ್ತಾರೆ. ಆ ನಂತರ ದಿನಮಾನಗಳಲ್ಲಿ ನಡೆದಂಥ ಘಟನಾವಳಿಗಳು ಅದಕ್ಕೆ 5 ವರ್ಷ ಆಗಿ ಹೋಯಿತು. ಈಗ ಮತ್ತೆ ಕಾಲಚಕ್ರ ತಿರುಗಿದೆ. ಸುಮಲತಾ ಪಕ್ಷೇತರರಾಗಿದ್ದರೂ ಕೂಡ ಈಗಾಗಲೇ BJP ಸೇರೋದಕ್ಕೆ ಎಲ್ಲ ರೀತಿಯಲ್ಲಿ ಉತ್ಸುಕರಾಗಿದ್ದಾರೆ. ಬಹುಶಃ ಫೆಬ್ರವರಿ 12ನೇ ತಾರೀಕು ಅಥವಾ ನಾಳೆ ಅಮಿತ್ ಶಾ ಆಗಮನದ ವೇಳೆ ಅವರು BJP ಜಾಯ್ನ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಕೂಡ ಇಲ್ಲದ್ದಿಲ್ಲ. ಪ್ರಧಾನಿ ಮೋದಿ, ಆ ನಂತರ ಪ್ರಮುಖ ನಾಯಕರು PL ಸಂತೋಷ್ ಇವರನ್ನೆಲ್ಲ ಭೇಟಿಯಾಗಿ ನನಗೆ ಟಿಕೆಟ್ ಕೊಡಿ, ನಾನು ಗೆದ್ದು ಬರ್ತೇನೆ, ಒಕ್ಕಲಿಗ ಪ್ರಾಬಲ್ಯದ ಈ ಪ್ರದೇಶದಲ್ಲಿ ನಾನು BJPಗೆ ದೊಡ್ಡ ಮಟ್ಟದಲ್ಲಿ ಆಸರೆಯಾಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರಂತೆ. ನಿನ್ನೆ BJP ಅಧ್ಯಕ್ಷ JP ನಡ್ಡಾ BL ಸಂತೋಷ್ ಜೊತೆ ಮಾತುಕತೆ ಕೂಡ ನಡೆಸಿದರು. ಯಾಕೆ ಈ ಮಾತುಕತೆ ಭಾಳ ಮಹತ್ವ ಪಡ್ಕೊಳ್ಳುತ್ತೆ ಅಂತಂದರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 24 BJP ಇಟ್ಕೊಳ್ಳುತ್ತೆ, 4 JDSಗೆ ಬಿಟ್ಟುಕೊಡುತ್ತೆ. ಆ JDSಗೆ ಬಿಟ್ಟುಕೊಡುವ 4 ಸ್ಥಾನಗಳ ಪೈಕಿ 1 ಮಂಡ್ಯ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ 1,25,876 ಮತಗಳ ಅಂತರದಿಂದ ಸುಮಲತಾ ಗೆದ್ದು ಬಂದಿದ್ದರು. ಈ ಬಾರಿ ಹಾಗಿದ್ದರೆ JDSಗ BJPಗ ತಲೆನೋವು ಯಾಕೆ? BJPಗೆ ತಲೆನೋವು ಯಾಕಪ್ಪ ಅಂತಂದರೆ ಆಲ್ರೆಡಿ ಅಲ್ಲಿ KR ಪೇಟೆಯ MLA ಆಗಿರುವಂಥ ನಾರಾಯಣಗೌಡರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಯಾಕಂದರೆ ಅವರಿಗೆ JDS ಮೈತ್ರಿ ಪ್ರಾಬ್ಲಮ್ ಅಲ್ಲ, ಆದರೆ ಮೈತ್ರಿ ಅಭ್ಯರ್ಥಿ JDSನಿಂದ ಆಗಬಾರ್ದು. ಇನ್ನೊಂದು ಕಡೆ ಸುಮಲತಾ ಅವರನ್ನು ಸಮಾಧಾನ ಪಡಿಸೋಕ್ಕೆ ಸಾಧ್ಯ ಇಲ್ಲ. ಸುಮಲತಾ ಮಂಡ್ಯ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ. ಅವರನ್ನು ಈ ಹಿಂದೆ ಕೇಳಲಾಯಿತು. ಅವರು ಈಗ ಮನಸ್ಸು ಮಾಡಿದರೂ ಕೂಡ ಬೆಂಗಳೂರು ಉತ್ತರ ಇದೆಯಲ್ಲ, ಅವರಿಗೆ ಕೊಡೋದಕ್ಕೆ BJP ಸಿದ್ಧ ಇದೆ, ರಾಜ್ಯಸಭಾ ಸದಸ್ಯನಾಗಿ ಮಾಡೋದಕ್ಕೆ ಸಿದ್ಧ ಇದೆ. ಆದರೆ ಯಾವುದೂ ಆಗ್ತಾ ಇಲ್ಲ. ಬನ್ನಿ ಹಾಗಿದ್ರೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮಂಡ್ಯ ಟಿಕೆಟ್ ಆಕಾಂಕ್ಷಿ, 1 ಸುಮಲತಾ BJPಯಿಂದ, 2ನೇದು ನಿಖಿಲ್ ಕುಮಾರಸ್ವಾಮಿ JDSನಿಂದ. ಪ್ರಮುಖ ಆಕಾಂಕ್ಷಿಗಳು BJPಯಿಂದ ಸುಮಲತಾ, JDSನಿಂದ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇದೆ. BJP ಅಲ್ಲಿ JDSಗೆ ಬಿಟ್ಟು ಕೊಟ್ಟರೆ ಸುಮಲತಾ ಇರ್ತಾರಾ? ಕಾಂಬಿನೇಷನಲ್ಲಿ JDSಗೆ ಬಿಟ್ಟು ಕೊಟ್ಟರೆ ಸುಮಲತಾ ಕೆಲಸ ಮಾಡಬೇಕಾಗತ್ತೆ. ಯಾರಿಗಾಗಿ? ನಿಖಿಲ್ ಕುಮಾರಸ್ವಾಮಿಗಾಗಿ ಮಾಡ್ತಾರಾ, ಅಥವಾ ಪಕ್ಷೇತರರಾಗಿ ಮತ್ತೆ ನಿಲ್ತಾರಾ, ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ? ಇನ್ನೊಂದಿದೆ, ನಿಖಿಲ್ ಕುಮಾರಸ್ವಾಮಿ ನಿಲ್ಲದೇ ಇದ್ದರೆ ಫ್ಯಾಮಿಲಿಯಿಂದ ಇಬ್ಬರಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಪಕ್ಕ, ಇಬ್ಬರಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದರೆ CS ಪುಟ್ಟರಾಜು ಈ ಹಿಂದೆ ಕೂಡ ಮಂಡ್ಯದಿಂದ ಸ್ಪರ್ಧೆ ಮಾಡಿದಂಥವರು, ರಮ್ಯಾ ವಿರುದ್ಧ ಗೆದ್ದವರು, ಮೇಲ್ಕೋಟೆಯಲ್ಲಿ ಗೆದ್ದು ಸಚಿವರಾದವರು. ಈ ಬಾರಿ ದರ್ಶನ್ ಪುಟ್ಟಣ್ಣಯ್ಯ ಅವರ ವಿರುದ್ಧ ಸೋತೋದ್ರು ಮೇಲ್ಕೋಟೆಯಲ್ಲಿ. ಈ ರೀತಿ ನಿರ್ಮಾಣ ಆಗಬಹುದು. ಈಗ ಸುಮಲತಾ ಮೇಲಿರುವಂತಹ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಯಾರ ಮಧ್ಯೆ ಇರಬೇಕು? ಅಮಿತ್ ಶಾ ನಾಳೆ ಬರ್ತಾರೆ. ಮಂಡ್ಯ ಗೊಂದಲಕ್ಕೆ ನಾಳೆ ಮದ್ದು. ಮಂಡ್ಯದಲ್ಲೇ ಸ್ಪರ್ಧೆ ಅಂತ ಹೇಳ್ತಾ ಇದ್ದಾರೆ ಸುಮಲತಾ ಅಂಬರೀಷ್. ನಾಳೆ ಅಮಿತ್ ಶಾ ಬರ್ತಾರೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾರೆ. ಸೊಲ್ಯೂಷನ್ ಹುಡುಕಲೇಬೇಕು, ಯಾಕಂದರೆ ಬರ್ತಾ ಇರೋದು ಒಕ್ಕಲಿಗ ಕೋಟೆಗೆ. ಸುಮಲತಾ ಅಂಬರೀಷ್ಗೆ ಮಂಡ್ಯ ಕ್ಷೇತ್ರ ಸಿಗೋದು ಕಷ್ಟ ಇದೆಯಂತೆ. ಆದರೆ ಸುಮಲತಾ ನನಗೆ ಕೊಡಲೇಬೇಕು ಅಂತ ಹೇಳಿದ್ದಾರಂತೆ. ಮಂಡ್ಯ BJPಗಿಂತ ಕೂಡ JDS ಪ್ರಾಬಲ್ಯ ಹೊಂದಿರುವಂಥ ಕ್ಷೇತ್ರ. ಅಲ್ಲಿ BJPದು 1 ಲಕ್ಷ ಓಟ್ ಇದೆ, ಉಳಿದದ್ದು ಕಾಂಗ್ರೆಸ್ ಓಟು.
ಕಳೆದ ಬಾರಿ ಇವರಿಗೆ ಕಾಂಗ್ರೆಸ್ ವೋಟು BJP ವೋಟು ಬಿದ್ದ ಕಾರಣಕ್ಕಾಗಿ ಅವರು ಗೆದ್ದು ಬಂದಿದ್ದರು. ಉಳಿದಂತೆ JDSಗೆ ಅದಕ್ಕೆ ಬೇಕಿರುವಂಥ ಎಲ್ಲ 5.5 ಲಕ್ಷ ಮತಗಳು ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಪ್ರಾಪ್ತವಾಗಿದ್ದು. ಕಾಂಗ್ರೆಸ್ BJP ಅಂತ ನೀವು ಹೋದರೆ, ಕಾಂಗ್ರೆಸ್ JDS ಅಂತ ಹೋದರೆ, ಇನ್ನು ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕೀಯ ಮಾಡೋದು ಇಷ್ಟನೂ ಇಲ್ಲ ಸುಮಲತಾ ಅವರಿಗೆ, ಅದು ಕಷ್ಟ ಕೂಡ. ಆದರೆ ಪುತ್ರ ಅಭಿಷೇಕ್ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಏನೋ ಒಂದು ಮಾಡ್ತಾರೆ ಅನ್ನುವಂಥ, ಯಾಕಂದರೆ ಸಿನಿಮಾದಲ್ಲಿ ಇನ್ನೂ ಅವರು ಪ್ರವರ್ಧಮಾನಕ್ಕೆ ಬರಬೇಕಾಗಿದೆ, ಅದು ಗೊತ್ತಿಲ್ಲ, ಅವರವರ ಅದೃಷ್ಟದ ಮೇಲೆ ನಿಂತಿದೆ. ಬಹುಶಃ ಸಿನಿಮಾ ಕ್ಷೇತ್ರದಲ್ಲಿ ಕ್ಲಿಕ್ ಆಗಿದ್ದರೆ ಹೆಚ್ಚು ತಲೆ ಕೆಡಿಸ್ಕೊತಾ ಇರಲಿಲ್ಲ, ತಾಯಿಯಾಗಿ ಅವರ ಕೆಲಸವನ್ನು ಮಾಡಬೇಕಾಗಿದೆ. ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬಹುದಾ? ಸುಮಲತಾ ಅವರೇ, ನೀವು ಬಿಟ್ಬಿಡಿ, JDS ಕೊಡೋಣ, ಅಲ್ಲಿ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ, JDSನಿಂದ ನಿಮ್ಮನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ, ಮುಂದಿನ ದಿನಮಾನಗಳಲ್ಲಿ ವಿಧಾನಸಭೆಗೋ ಅಥವಾ ಮತ್ತೊಂದು ನಿಮ್ಮ ಪುತ್ರನನ್ನೇನಾದರೂ ಮಾಡ್ತೀವಿ. ಮಗನ ಭವಿಷ್ಯಕ್ಕಾಗಿ ಸುಮಲತಾ ಕ್ಷೇತ್ರ ಬಿಡಲು ಒಪ್ಪುತ್ತಿಲ್ವಾ ಅಂತ ಒಂದು ಡೌಟ್ ಇದೆ. ಅಂದರೆ ಮಂಡ್ಯದ ಜೊತೆ ಅಂಬರೀಷ್ ಅವರಿಗಿರುವಂಥ ಒಂದು ಸಂಬಂಧ, ಹಾಗಂತ ಮಂಡ್ಯದಿಂದ ಗೆದ್ದವರೆಲ್ಲ ಮಂಡ್ಯವನ್ನು ಏನೋ ದೊಡ್ಡ ಸಿಂಗಾಪುರ ಮಾಡಿದರು ಹಾಗೆಲ್ಲ ನಾನು ಹೇಳಲಾರೆ. ಆದರೆ ಮಂಡ್ಯದ ಒಂದು ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದೊಂದು ಒಕ್ಕಲಿಗ ಬೆಲ್ಟ್ ಇದೆಯಲ್ಲ, ಅದೊಂದು JDS ಅಥವಾ ಕಾಂಗ್ರೆಸ್ ಪರ್ಯಾಯ. JDSಸೇ ಒಂದು ಹೆಜ್ಜೆ ಮುಂದೆ, ಬೇರೆ ಬೇರೆ ಕಾರಣಾಂತರಗಳಿಂದ ಕೆಲವು ಬದಲಾವಣೆಗಳಾಗುತ್ತೆ. ಮೈತ್ರಿ ಹಿನ್ನೆಲೆ ಕ್ಷೇತ್ರ ಬಿಟ್ಟು ಕೊಡಬೇಕು ಅಂತ JDS ಬೇಡಿಕೆ ಇಟ್ಟಿದೆಯಂತೆ. ಈ ನಡುವೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ನಾಳೆ ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಲಿದ್ದಾರೆ ಅಮಿತ್ ಶಾ. ಈ ನಡುವೆ ನಮಗೆ ಬಂದಿರುವಂಥ ಮತ್ತೊಂದು ಮಾಹಿತಿ, ಕುಮಾರಸ್ವಾಮಿಯವರು ಅಲ್ಲೊಂದು ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆಯ ರಿಸಲ್ಟ್ ಅವ್ರಿಗೆ ಬಂದಿದೆ. ಆ ಸಮೀಕ್ಷೆಯ ರಿಸಲ್ಟ್ ನಂಬರ್ 1. ಎರಡನೇದು, ಕೆರೆಗೋಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ಬಹುತೇಕರು, JDSನ ಕೆಲವು ಪ್ರಮುಖರು ಫೋನ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಕೆಲವು ತಾಕೀತುಗಳನ್ನು ಕೂಡ ಮಾಡಿದ್ದಾರಂತೆ. ಕೆರೆಗೋಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಎಂಟ್ರಿ ಆದಂಥ ವಿಚಾರಕ್ಕೆ. ಸುಮಲತಾ ಅಂಬರೀಷ್ ಮಂಡ್ಯ ಸಿಗತ್ತಾ? ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ BJPಯಲ್ಲಿದ್ದು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗಾಗಿ ಶ್ರಮಿಸ್ತಾರ, ಅಥವಾ ಕ್ಷೇತ್ರ ತ್ಯಾಗ ಮಾಡಿ ರಾಜ್ಯಸಭಾ ಮೆಂಬರ್ ಆಗ್ತಾರಾ? ಎಲ್ಲ ಪ್ರಶ್ನೆಗಳಿಗೆ ನಾಳೆ ಅಮಿತ್ ಶಾ ಉತ್ತರ ಕೊಡಲಿದ್ದಾರೆ. ನಾಳೆ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವಂಥ ಮೀಟಿಂಗಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲಿದೆ ಅಂತ ಅಂದ್ಕೊಂಡಿದ್ದಾರೆ. ಈ ನಡುವೆ ಇನ್ನೊಂದು ಪ್ರಾಬ್ಲಮ್ ನಾನು ಆವತ್ತಿಂದ ಹೇಳ್ತಾ ಇದ್ದೆ, ಯಾವಾಗ ವಿಜೇಂದ್ರ BJP ರಾಜ್ಯಾಧ್ಯಕ್ಷರಾದರು ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ, ಸೋಮಣ್ಣ ಆಗಿರ್ಬೋದು, CT ರವಿ ಅವರ ಮನೆಗೆ ಹೋದರು, ಯಾರೆಲ್ಲ ಆಮೇಲೆ ಅರವಿಂದ್ ಬೆಲ್ಲದವರನ್ನು ಸಮಾಧಾನ ಮಾಡಿದರು. ಇವರೆಲ್ಲ ಸಮಾಧಾನ ಆದ ನಂತರ ಒನ್ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಸಮಾಧಾನ ಪಡಿಸೋದು ಅಷ್ಟು ಈಸಿ ಆಗಿರಲಿಲ್ಲ. ಆದರೆ ಏನು ನೋಡ್ತಾ ಇದ್ದೀರಿ ನೀವು, ಇವತ್ತಿನ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಪ್ರಹ್ಲಾದ್ ಜೋಶಿಯ ಎಡಭಾಗದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಬಲಭಾಗದಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮತ್ತೊಂದು ಕಡೆ ಗದ್ದಿಗೌಡರ್, PC ಮೋಹನ್. ಏನಾಗ್ತಾ ಇದೆ? ಇಬ್ಬರು ಸೇರಿಕೊಂಡು ಕುಚ್ಚಿಕು ಚಡ್ಡಿ ದೋಸ್ತಿಕರಣ ಕುಚ್ಚಿಕು ಅಂತ ಹಾಡಾಡ್ಬಿಡ್ತಾರಾ? ನೋ, ಅಂಥದ್ದೇನಿಲ್ಲ. ಆದರೆ ಇಬ್ಬರನ್ನು ಕೂಡ ಅಮಿತ್ ಶಾ ಅವರು ಬರೋದಕ್ಕಿಂತ ಮೊದಲು ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂಥ ಪ್ರಯತ್ನಗಳಾಯಿತು ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ರೆ ಒಂದು ಕಡೆ ಅಂಥದ್ದೇನಾಗಿಲ್ಲ. ಅಚಾನಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗೋದಕ್ಕೆ ಒಂದು ಕಡೆಯಿಂದ ಇವರು ಬಂದರು, ಮತ್ತೊಂದು ಕಡೆಯಿಂದ ಅವರು ಬಂದರು, ಇಬ್ಬರು ಕೂತ್ಕೊಂಡ್ರು ಅಷ್ಟೇ. ಆದರೆ ಆ ಫೋಟೋ ರಿಲೀಸ್ ಆಯ್ತಲ್ಲ, ಅದರ ಹಿಂದೆ ಅನೇಕ ಕಥೆಗಳಿದೆ. ಅಮಿತ್ ಶಾ ಬರೋದಕ್ಕಿಂತ ಮೊದಲು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಅಥವಾ ಇಲ್ಲಿ ತನಕ ಜೋರಾಗಿ ತಮ್ಮದೇ ಪಕ್ಷದವರ ವಿರುದ್ಧ ಮಾತಾಡ್ತಾ ಇದ್ದಂತಹ ಯತ್ನಾಳ್ ಗೌಡ್ರನ್ನ ಸಮಾಧಾನ ಪಡಿಸಿ, ಮಾತಾಡಬೇಡಿ ಜಾಸ್ತಿ, ನಿಮಗೇನೆಲ್ಲ ವ್ಯವಸ್ಥೆ ಮಾಡಬೇಕಾ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಮಿತ್ ಶಾ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ, ಅದಕ್ಕೂ ಮುನ್ನ ರಾಜ್ಯ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ವಿಜೇಂದ್ರ ಮಾತಾಡಿದ್ದಾರೆ. ಜಸ್ಟ್ ವಿಜೇಂದ್ರ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ ಅವರ ಹೇಳಿಕೆಯನ್ನು ಗಮನಿಸಿ. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ.
ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೆವು. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೆವು. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಸ್ವತಃ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ನಿರೀಕ್ಷಿತ ಅಲ್ಲ ಅನಿರೀಕ್ಷಿತ. ಅದಕ್ಕೇನು ಮಹತ್ವ ಕೊಡುವಂಥ ಅರ್ಥ ಇಲ್ಲ ಅಂತಂದ್ರೆ ಏನಂದ್ರೆ ಅಲ್ಲಿ ಸಾವುಕಾರ್ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದರು. ರಮೇಶ್ ಜಾರಕಿಹೊಳಿ ಇದೇ ವಿಜಯೇಂದ್ರ ಅವರ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆ ಹೋಟೆಲ್ಗೆ ಹೋಗಲಿಲ್ಲ. ಅವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಕೂಡ ಚಹಾ ಕುಡಿಯೋಕೆ ಬೇರೆ ಕಡೆ ಹೋಗಿದ್ರು. ಹಾಗಿದ್ರೆ ಯತ್ನಾಳ್ ಸಿಟ್ಟು ಶಮನವಾಗಿದೆಯಾ ಅಥವಾ ಆ ಸಿಟ್ಟನ್ನು ಪಾಸ್ ಮಾಡಿ ಇಡಲಾಗಿದೆಯಾ? ಪಾಸ್ ಅಂತಾರಲ್ಲ, ಈಗ ಜಸ್ಟ್ ಸ್ಟಾಪ್ ಅಷ್ಟೇ. ಏನು ಪ್ರಾಬ್ಲಮ್ಮು? ಮೊದಲಿಂದಲೂ ಕೂಡ ವಿಜಯೇಂದ್ರ ಕಂಡ್ರೆ ಯತ್ನಾಳ್ಗೆ ಆಗೋದಿಲ್ಲ. ಯಡಿಯೂರಪ್ಪನನ್ನು ಕಂಡ್ರು ಆಗೋದಿಲ್ಲ. ಹಾಗಂತ ವಾಪಸ್ ಪಕ್ಷಕ್ಕೆ ಬರೋದಕ್ಕೆ JDS ಅಲ್ಲಿದ್ದವರು ಪಕ್ಷಕ್ಕೆ ಬರೋದಕ್ಕೆ ಕಾರಣ ಕೂಡ ಯಡಿಯೂರಪ್ಪನವರೇ. ಆಗ ಅದನ್ನು ಆಡಿ ಹೊಗಳಿದ್ರು. ಇವತ್ತಿನ ಒಂದು ಪಿಕ್ಚರ್ ನೋಡಿ, ಎಲ್ಲ ನಾಯಕರುಗಳಿದ್ದಾರೆ. ಗದ್ದಿಗೌಡರಿದ್ದಾರೆ, PC ಭವನ್ ಇದ್ದಾರೆ, ಸಾವುಕಾರ್ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ ನೋಡಿ. ಅಚಾನಕ್ ಆದಂಥ ಭೇಟಿ ಅಂತ ಹೇಳ್ತಾರೆ. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವತಃ BJP ವಿರುದ್ಧನೇ 2500 ಕೋಟಿ ಕೊಟ್ಟರೆ CM ಮಾಡ್ತಾರೆ ರೀ. 40%? ಯಡಿಯೂರಪ್ಪ ಏನ್ರಿ? ವಿಜಯೇಂದ್ರ ಏನ್ರಿ? ಆದರೂ ಅವರಷ್ಟೆಲ್ಲ ಟೀಕೆಗಳನ್ನು ಮಾಡ್ತಾ ಇದ್ರು ಕೂಡ ಅವರ ವಿರುದ್ಧ ಒಂದೇ ಒಂದು ಶೋಕಾಸ್ ನೋಟಿಸ್ ಕೊಡಲಿಲ್ಲ ಕೇಂದ್ರ BJP. ಆದರೆ ಯಾವಾಗ ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು, ಅವರಿಗೆ ಶೋಕಾಸ್ ನೋಟಿಸ್ ಬಂತು. ಉತ್ತರ ಕೊಡಿ. ಅವರು ಉತ್ತರ ಕೊಡಲಿಲ್ಲ, ಅದು ಬೇರೆ ವಿಚಾರ. ಓಪನ್ ಆಗಿ ಹೇಳಿದರು, ನಾನು ಮಾತಾಡಿದ ತಕ್ಷಣ ನನಗೆ ಕೊಟ್ರಿ, ಯಾಕೆ ಕೊಡಲಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ? ಅಲ್ಲಿಂದ ಇಲ್ಲಿ ತನಕ ಸೋಮಣ್ಣ ಆದರೂ ಸ್ವಲ್ಪ ಕೋಪ ಶಮನ ಆಯಿತು, ಆದರೆ ಇವರ ಕೋಪ ಶಮನ ಆಗ್ತಾ ಇಲ್ಲ. ಏನು ಸಿಟ್ಟು? ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಮಾಡಿದ್ದೇ ಸಿಟ್ಟು. ಈವನ್ ವಿಜಯೇಂದ್ರ ಅವ್ರಿಗೊಂದು ಶುಭ ಕೋರಿಲ್ಲ ರೀ. ಒಂದು ಟ್ವಿಟ್ಟರೋ ಯಾವುದಾದ್ರೂ ಒಂದು ಶುಭ ಕೋರ ಒಂದು ಇದೆಯಲ್ಲ, ಏನು ಹಾಳಾಗೋಗ್ಲಿ, ಏನೋ ಒಂದು ಹೇಳಬೇಕು ಒಂದೊಂದು ಇರುತ್ತಲ್ಲ, ನಾಮಕಾವಾಸ್ತೆ. ವಿಜಯೇಂದ್ರ ಅಸಾಮಾನ್ಯ ನಂತರ ಮನೆಗೆ ಭೇಟಿ ಕೊಡ್ತಾ ಇದ್ರು. ಸಿ ಟಿ ರವಿ ಮೊನ್ನೆ ನೋಡಿದ್ರು. ಸಿ ಟಿ ರವಿ ಫುಲ್ ಜಿಂಗ್ ಚಾಕ್ ಎಲ್ಲ ಆಯ್ತಲ್ಲ. ಇವರು ಹೋಗ್ತಾಯಿದ್ರು ಎಲ್ಲ ಕಡೆ. ಆದರೆ ಇವರು ಡೈರೆಕ್ಟಾಗಿ ಹೇಳ್ಬಿಟ್ರು ಬಸನಗೌಡ ಪಾಟೀಲ್, ನನ್ನ ಮನೆಗೆ ಬರಲೇಬೇಡಿ, ನನ್ನ ಮನೆಗೆ ಬರೋದು ಬೇಡ ಅಂತ. ನಾವು ಬಿಡಲಿಲ್ಲ. ಮರುದಿವಸ ಯಡಿಯೂರಪ್ಪ ಅವರ ಮುಂದೆ ಮೈಕ್ ಇಟ್ವಿ, ಸರ್ ನನ್ನ ಮನೆಗೆ ಬರಲೇಬೇಡಿ ಅಂದಿದ್ದಾರೆ, ಏನಂತೀರಿ ಅಂತೇಳಿ. ಯಾರು ಹೋಗ್ತಾ ಇದ್ದಾರೆ ಅವ್ರ ಮನೆಗೆ ತಂದರು. ಈಗ ಯಾರು ಅವಸರದಲ್ಲಿದ್ದಾರೆ ಅವ್ರ ಮನೆಗೆ ಹೋಗೋಕ್ಕೆ? ಯಾಕಂದರೆ ಯಡಿಯೂರಪ್ಪನವರ ಹೇಳಿಕೆ ಇದೆಯಲ್ಲ, ಅದನ್ನು ಗಮನಿಸಬೇಕು. ಸೋಮಣ್ಣ ವಿಚಾರದಲ್ಲಿ ಅದೇ ಥರ ಮೈಕ್ ಹಿಡಿದ್ವಿ ನಾವು ಯಡಿಯೂರಪ್ಪನ ಮುಂದೆ. ಸರ್ ಭಾಳ ಕೋಪಗೊಂಡಿದ್ದಾರೆ. ಹೌದು, ಹಿರಿಯ ನಾಯಕರು, ನಾನು ಮಾತಾಡ್ತೀನಿ, ಸರಿ ಮಾಡ್ತೀನಿ. ಇವ್ರಿಗೆ ಹೇಳಲೇ ಇಲ್ಲ. ಸರ್ ಮನೆಗೆ ಬರಬೇಡಿ ಅಂದಿದ್ದಾರೆ, ಯಾರು ಹೋಗ್ತಾರೆ ರೀ ಮನೆಗೆ ಅವ್ರದ್ದು? ಹಿಂಗಂದ್ರು. BJP ಶಾಸಕಾಂಗ ಪಕ್ಷದ ಸಭೆಗೂ ಗೈರಾಗಿದ್ದರು ಯತ್ನಾಳ್. ಶಾಸಕಾಂಗ ಪಕ್ಷದ ಸಭೆ ಕರೆಯೋದು ಯಾರು? ಅಶೋಕ್, ನಾಟ್ ವಿಜೇಂದ್ರ. ವಿಪಕ್ಷ ನಾಯಕ ಬರಲಿಲ್ಲ, ಶಾಸಕಾಂಗ ಪಕ್ಷದ ಸಭೆಗೆ ಬರಲಿಲ್ಲ. ಇನ್ನು ಯಾಕೆ ಬರಲಿಲ್ಲ? ಅಧ್ಯಕ್ಷ ಪಟ್ಟಕ್ಕೆ ಅಧ್ಯಕ್ಷ ಆಗಿ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿಂದ ಹೊರಗೋಗ್ಬಿಟ್ರು. ಶಾಸಕಾಂಗ ಪಕ್ಷದ ಸಭೆಗೂ ಬರಲಿಲ್ಲ. ಸಿ ಟಿ ರವಿ ಕೂಡ ಬಂದಿರಲಿಲ್ಲ, ಸೋಮಣ್ಣ ಕೂಡ ಬಂದಿರಲಿಲ್ಲ. ಅವರನ್ನೆಲ್ಲ ಸಮಾಧಾನ ಪಡಿಸಲಾಯಿತು. ಯಾಕೆ ನೀವು ಮತ್ತು ಅವ್ರ ಕಾರಲ್ಲಿದ್ದು ಹೋಗ್ಬಿಟ್ರು? ಯಾರೆಲ್ಲ? ಸಾವುಕಾರ್, ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ನಾವು ಬಿಡಲಿಲ್ಲ, ಮೈಕ್ ಇಟ್ವಿ. ಯಾಕೆ ಸರ್ ಅಂತಂದ್ವಿ. ಇದು ಬಡವರು ಚಹಾ ಕುಡಿಯೋ ಸ್ಥಳ ಅಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀವಿ ಚಹಾ ಕುಡಿಯೋಕ್ಕೆ ಅಂತಂದು. ಲಿಂಗಾಯತ ಮೀಸಲಾತಿಗೆ ಅಪ್ಪ ಮಕ್ಕಳಿಂದ ಮೋಸ ಅಂಥೇಳಿ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದಂಥವರು ಬಸನಗೌಡ ಪಾಟೀಲ್ ಯತ್ನಾಳ್. BSY ಕುಟುಂಬದ ವಿರುದ್ಧ ಗುಡುಗಿದ್ರು, ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ರು. ಆದರೂ ಕೂಡ BJP ಹೈಕಮಾಂಡ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ. ಆಗ ಒಂದು ಮಾತು ಕೇಳಿ ಬರ್ತಾ ಇತ್ತು, ಇದು BJP ಹೈಕಮಾಂಡೇ ಚೂ ಬಿಟ್ಟಿದೆ, ಇಲ್ಲ ಅಂತಂದರೆ ಅಷ್ಟು ಧೈರ್ಯ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಾವುಕಾರ ಯಾರು? ಸಾವುಕಾರ್ ರಮೇಶ್ ಜಾರಕಿಹೊಳಿ. ಇವರ ಕೋಪ ಏನಪ್ಪ?
ಸಾವುಕಾರ ರಮೇಶ್ ಜಾರಕಿಹೊಳಿಗೆ ಒಂದು ಸಮಾಧಾನ ಇದೆ, ಅಥವಾ ಒಂದು ಹೆಮ್ಮೆ ಇದೆ, ಅಥವಾ ಒಂದು ಅಹಮು ಅಂತ ಅಂದ್ಕೊಳ್ಳಿ. ಈ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಇದೇ ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಇದೇ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ, ಯಾಕಂತಂದರೆ ನನಗೆ ಬೆಳಗಾವಿಯಲ್ಲಿ ಟಕ್ಕರ್ ಕೊಡಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಅಂತ ಹೇಳಿ ಇದೇ ಸರ್ಕಾರವನ್ನು ಬೀಳಿಸಿ 17 ಶಾಸಕರನ್ನು ಕರ್ಕೊಂಬಂದು ಅವರನ್ನು ಯಡಿಯೂರಪ್ಪ ನೇತೃತ್ವದಲ್ಲಿ ಗೆಲ್ಲಿಸಿ ಯಡಿಯೂರಪ್ಪರನ್ನು ಮುಖ್ಯಮಂತ್ರಿ ಮಾಡಿ ತನ್ನ ಜೊತೆ ಬಂದಿದ್ದ ಎಲ್ಲರನ್ನೂ ಕೂಡ ಮಂತ್ರಿ ಮಾಡಿ ಒಂದು ರೀತಿಯಲ್ಲಿ ಮೀಸೆ ತಿರುವಿದ್ರು ಸಾವುಕಾರ ರಮೇಶ್ ಜಾರಕಿಹೊಳಿ. ಆದರೆ ರಮೇಶ್ ಜಾರಕಿಹೊಳಿ ಬೇಸರ ಏನು ಅನ್ನೋದು ಇಲ್ಲಿ ತನಕ ಸ್ಫುಟವಾಗಿ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರೇನು ರಾಜ್ಯಾಧ್ಯಕ್ಷ ಸ್ಥಾನದ ರೇಸಲ್ಲಿರೋರಲ್ಲ. ಅವರಿಗೆ ಬೆಳಗಾವಿ ಬೇಕು, ಬೆಳಗಾವಿ ಉಸ್ತುವಾರಿ ಬೇಕು, ಬೆಳಗಾವಿಯಲ್ಲಿ ತಾನು ಯಾರನ್ನು ಹೇಳ್ತೀನೋ ಅವರನ್ನು DC ಮಾಡಬೇಕು, SP ಮಾಡಬೇಕು ಎಲ್ಲವೂ. ಆದರೆ ವಿಜೇಂದ್ರ ಅಧ್ಯಕ್ಷ ಆಗಿದ್ದು ಬೇಸರ ಆಯ್ತಾ? ನನಗಿಂತ ಚಿಕ್ಕವರ ಮುಂದೆ ಕೈಕಟ್ಟಿ ಕುಳಿತುಕೊಳ್ಳಬೇಕಾ ಅಂತ ಕೇಳಿದಾರ ಗೊತ್ತಿಲ್ಲ. ಅಂದು ನೇರವಾಗಿ ಹೇಳಿದರು ರಮೇಶ್ ಜಾರಕಿಹೊಳಿ. ಆದರೆ ಅದು ನಿಜವಾಗ್ಲೂ ಮನಪೂರ್ವಕವಾಗಿ ಬಂದಿದ್ದ, ಸಂದರ್ಭೋಚಿತವಾಗಿ ಬಂದಿದ್ದ, ಆ ಸಂದರ್ಭಕ್ಕೆ ಬಂದಿದ್ದ ಗೊತ್ತಿಲ್ಲ. ಆದರೆ ಇವತ್ತು ಪಕ್ಷಕ್ಕಾಗಿ ಮುನಿಸು ಮನೆತ ರಮೇಶ್ ಜಾರಕಿಹೊಳಿ. ಆದರೆ ಒಂದು ಹೇಳ್ತೀನಿ, ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಫ್ಯಾನ್. ಆದರೆ ಯಡಿಯೂರಪ್ಪನವರಿಗೆ ಮಾತು ಕೊಟ್ಟು ಬಂದ ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ನಿಷ್ಠರಾಗಿದ್ದಾರೆ. ಇಬ್ಬರು ಕೂಡ ಜೊತೆಯಾಗಿದ್ದಾರೆ. ಬಟ್